ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೀಡರ್ಸ್ ಪರ್ಸೆಪ್ಷನ್. ಈ ಎಪಿಸೋಡ್ನಲ್ಲಿ ಆಟೋ ಸಜೆಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಆಟೋ ಸಜೆಷನ್ ಅನ್ನೋದು ಒಂದು ಮೆಥಡ್. ಈ ಮೆಥಡ್ನ ಫಾಲೋ ಮಾಡಿದ್ರೆ ನಮ್ಮೊಳಗಿನ ನಂಬಿಕೆ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಿಸ್ಬೋದು ಅಂತ ನೆಪೋಲಿಯನ್ ಹಿಲ್ ರವರು ಥಿಂಕ್ ಅಂಡ್ ಗ್ರೋ ರಿಚ್ ಪುಸ್ತಕದಲ್ಲಿ ಚಾಪ್ಟರ್ 4ನಲ್ಲಿ ಹೇಳಿದ್ದಾರೆ. ಹಾಗಾದರೆ ಆಟೋ ಸಜೆಷನ್ ಅಂದರೆ ಏನು? ಆಟೋ ಸಜೆಷನ್ ಅಂದರೆ ಸೆಲ್ಫ್ ಸಜೆಷನ್. ನಮ್ಮ ಮನಸ್ಸಿಗೆ ಒಂದು ವಿಷಯದ ಬಗ್ಗೆ ಸೂಚನೆ ಕೊಡುವುದನ್ನು ಆಟೋ ಸಜೆಷನ್ ಅಂತ ಹೇಳ್ತೀವಿ. ಅದು ಮಾತಿನ ಮೂಲಕನೇ ಆಗಿರ್ಬೋದು ಅಥವಾ ಆ ವಿಷಯದ ಬಗ್ಗೆ ಇಮ್ಯಾಜಿನ್ ಮಾಡೋ ಮೂಲಕವೇ ಆಗಿರ್ಬೋದು. ಉದಾಹರಣೆಗೆ, ಬೆಳಗ್ಗೆ ಎದ್ದು ಯಾವುದೋ ಒಂದು ಸಣ್ಣ ವಿಷಯದಿಂದ ನಮಗೆ ಇವತ್ತಿನ ದಿನಾನೇ ಸರಿ ಇಲ್ಲಪ್ಪ ಅಂತ ಪದೇ ಪದೇ ಹೇಳ್ಕೊಂಬಿಟ್ಟಿರ್ತೀವಿ. ರಿಯಾಲಿಟಿನಲ್ಲಿ ಇಡೀ ದಿನ ನಿಮ್ಗೆ ಅದೇ ರೀತಿಯಾದ ಅನುಭವ ಕೂಡ ಆಗಿರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಯಾವ ಮೆಸೇಜ್ನ, ಯಾವ ಸೂಚನೆನ ಕೊಡ್ತಾ ಹೋಗ್ತಿರೋ ರಿಯಾಲಿಟಿನಲ್ಲೂ ಕೂಡ ಅದೇ ಅನುಭವಕ್ಕೆ ಬರುತ್ತೆ. ನೋಡ್ತಿದ್ದೀರಲ್ಲ ಸ್ಕ್ರೀನ್ ಮೇಲೆ, ನೋ ಥಾಟ್ ವೆದರ್ ಇಟ್ ಕ್ಯಾನ್ ಬಿ ನೆಗೆಟಿವ್ ಆರ್ ಪಾಸಿಟಿವ್ ಕ್ಯಾನ್ ಎಂಟರ್ ದ ಸಬ್ಕಾನ್ಷಿಯಸ್ ಮೈಂಡ್ ವಿತೌಟ್ ದ ಏಡ್ ಆಫ್ ದ ಪ್ರಿನ್ಸಿಪಲ್ ಆಫ್ ಆಟೋ ಸಜೆಷನ್ ಅಂತ ನೆಪೋಲಿಯನ್ ಹಿಲ್ ಅವರು ಹೇಳಿದ್ದಾರೆ. ಅಂದರೆ ಒಂದು ಕೆಟ್ಟ ವಿಷಯನೇ ಆಗಿರ್ಬೋದು, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಯಾವ ಮೆಸೇಜ್ನ ಪದೇ ಪದೇ ಕೊಡ್ತೀವೋ ಆ ವಿಷಯನೇ ಆದೇಶವನ್ನಾಗಿ ಪಾಲಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೆ ಅನಿಸುತ್ತಲ್ವ ನಮ್ಮ ಹಿರಿಯರು ಹೇಳಿರೋದು, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯವ್ರ ಸಂಘ ಮಾಡಿ ಅಂತ. ಯಾಕಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾವು ಏನನ್ನು ಮಾತಾಡ್ತಾ ಇರ್ತೀವೋ, ನಾವು ಯಾವ ವಿಷಯನ ನೋಡ್ತಾ ಇರ್ತೀವೋ ಅದನ್ನೇ ಆದೇಶ ಅಂತ ಅಂದ್ಕೊಂಡು ಅನುಸರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ವಿಷಯದ ಬಗ್ಗೆನೇ ಅನಿಸುತ್ತೆ ಗಾಂಧೀಜಿಯವರು ಕೂಡ ಹೇಳಿರೋದು, ಅ ಮ್ಯಾನ್ ಇಸ್ ಬಟ್ ದ ಪ್ರಾಡಕ್ಟ್ ಆಫ್ ಹಿಸ್ ಥಾಟ್ಸ್, ವಾಟ್ ಹಿ ಥಿಂಕ್ಸ್ ಹಿ ಬಿಕಮ್ಸ್ ಅಂತ. ಒಬ್ಬ ಮನುಷ್ಯ ಯಾವುದರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಿರ್ತಾನೋ, ದಿನವಿಡೀ ಯಾವ ವಿಷಯದ ಬಗ್ಗೆ ಆಲೋಚನೆಯನ್ನು ಮಾಡ್ತಿರ್ತಾನೋ, ರಿಯಾಲಿಟಿಯಲ್ಲೂ ಕೂಡ ಅದನ್ನೇ ಅಚೀವ್ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೆಪೋಲಿಯನ್ ಹಿಲ್ ರವರು ಕೂಡ ಇದೇ ಸಾಧ್ಯತೆಯನ್ನು ರೆಫರೆನ್ಸ್ ಆಗಿಟ್ಕೊಂಡು ನಮ್ಮ ಆಲೋಚನೆ ಅಥವಾ ಡಿಸೈರ್ನ ನಿಜ ರೂಪಕ್ಕೆ ತರುವ ದಾರಿಯಲ್ಲಿ ಆಟೋ ಸಜೆಷನ್ನ ಬಳಸ್ಬೋದು ಅಂತ ಹೇಳಿದ್ದಾರೆ. ನಾನು ಮುಂಚೆನೇ ಹೇಳಿದಂತೆ ಆಟೋ ಸಜೆಷನ್ನ ಮಾತಿನಲ್ಲಾದರೂ ಆಗಿರ್ಬೋದು ಅಥವಾ ಅದನ್ನು ಇಮ್ಯಾಜಿನ್ ಮಾಡುವ ರೀತಿಯಲ್ಲಾದರೂ ಆಗಿರ್ಬೋದು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಪದೇ ಪದೇ ಸೂಚನೆ ಕೊಡುವುದ್ರ ಮೂಲಕ ನಾವು ಅದನ್ನು ಅಚೀವ್ ಮಾಡ್ಬೋದು. You were instructed, in the last of the 6 steps described in the chapter on desire, to read aloud twice daily the written statement of your desire for money, and to see and feel yourself already in possession of the money. By following these instructions, you communicate the object of your desire directly to your subconscious mind in a spirit of absolute faith. Through repetition of this procedure, you create thought habits which are favorable to your efforts to transmute desire into reality.